ಹಾಯ್ ಹೆಲೋ ನಮಸ್ತೆ. ಕಾಂತಾರ ಚಾಪ್ಟರ್ 1. ಇದು ಒಂದು ದಂತಕಥೆ. ಸ್ಟೋರಿ. ಟ್ರೈಲರಲ್ಲಿ ಹೇಳಿರೋ ಹಾಗೆ ಬಾಂಗಡ ರಾಜ್ಯದ ರಾಜ ಮತ್ತು ರಹಸ್ಯಮಯ ಕಾಡಿನ ಕಾಂತಾರ ಜನರ ನಡುವೆ ನಡೆಯುವ ಒಂದು ಸಂಘರ್ಷ. ಸ್ಟಾರಿಂಗ್ ರಿಷಬ್ ಶೆಟ್ಟಿ, ರುಕ್ಮಿಣಿ ವಸಂತ್, ಜೈರಾಮ್, ಗುಲ್ಶನ್ ದೇವಯ್ಯ. ಮೊದಲು ರಿಷಬ್ ಶೆಟ್ಟಿ ಬಗ್ಗೆ ಹೇಳೋದಾದರೆ, ನಿರ್ದೇಶನ ಮತ್ತು ನಟನೆ ಎರಡರಲ್ಲೂ ಅದ್ಭುತ ನಟನೆ ಮತ್ತು ನಿರ್ದೇಶನವನ್ನು ಮತ್ತೊಮ್ಮೆ ತಾವು ಎಂಥ ಕಲಾವಿದ ಎಂದು ಪ್ರೂವ್ ಮಾಡಿದ್ದಾರೆ. ಅವರು ಬಂದು ಹೋಗುವ ಪ್ರತಿಯೊಂದು ಫ್ರೇಮ್ನಲ್ಲೂ ವಾವ್ ಎನ್ನುವ ಮೂಮೆಂಟನ್ನು ಅವರು ಚೆನ್ನಾಗಿ ಹಿಡಿದಿಟ್ಟುಕೊಳ್ಳುವ ಹಾಗೆ ಬರೆದು ಮತ್ತೆ ನಟಿಸಿದ್ದಾರೆ. ರುಕ್ಮಿಣಿ ವಸಂತ್ ಇವರು ರಾಣಿ ಕನಕಾವತಿಯಾಗಿ ತಮ್ಮ ನಟನೆಯಲ್ಲಿ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ. ಗುಲ್ಶನ್ ದೇವಯ್ಯ, ಜೈರಾಮ್. ಗುಲ್ಶನ್ ದೇವಯ್ಯ ಟಿಪಿಕಲ್ ರಾಜ ಅಲ್ಲದೆ ತಮ್ಮ ವರ್ಸಟೈಲ್ ಆ್ಯಕ್ಟಿಂಗಿಂದ ತಮ್ಮ ಹಾಸ್ಯಮಯ ರಾಜನಾಗಿ ನಟಿಸುವ ಮೂಲಕ ತಮ್ಮ ನಟನೆಯನ್ನು ಫುಲ್ ಆಫ್ ಮಾಡಿದ್ದಾರೆ. ಜೈರಾಮ್ ಒಂದು ರಾಜನ ಗತ್ತು, ಗಾಂಭೀರ್ಯ ಮತ್ತು ನಟನೆಯ ಮೂಲಕ ತೆರೆ ಮೇಲೆ ತಂದಿದ್ದಾರೆ. ಇನ್ನೂ ಮುಂತಾದವರು ಅವರ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ರಿಷಬ್ ಶೆಟ್ಟಿಯನ್ನು ಹೊರತುಪಡಿಸಿ ಈ ಸಿನಿಮಾಗೆ ಮತ್ತೊಂದು ಗೆಲುವೆಂದರೆ ಅದು ಮ್ಯೂಸಿಕಲ್ಲಿ ಅಜ್ನೀಶ್ ಬಿ ಲೋಕನಾಥ್ ಅವರು ತಮ್ಮ ಕೆಪಾಸಿಟಿ ಎಷ್ಟೆಂದು ತೋರಿಸಿದ್ದಾರೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಂದು ತಮ್ಮ ಮ್ಯೂಸಿಕ್ ಮುಖಾಂತರ ನೋಡುಗರಿಗೆಲ್ಲರಿಗೂ ಮೈ ರೋಮಾಂಚನಗೊಳಿಸುವ ಹಾಗೆ BGM ಮತ್ತು ಸೌಂಡ್ ಡಿಸೈನಿಂಗ್ ಅನ್ನು ಮಾಡಿದ್ದಾರೆ. DOP ಅರವಿಂದ್ ಕಶ್ಯಪ್ ಇವರ ಅದ್ಭುತ ಕ್ಯಾಮ್ರಾ ವರ್ಕಿಂದ ಎಲ್ಲ ಪ್ರೇಕ್ಷಕರಿಗೂ ತಮ್ಮ ಕೈ ಚಳಕದಿಂದ ನೋಡುಗರಿಗೆಲ್ಲರಿಗೂ ಒಂದು ಕಣ್ಣಿಗೆ ಹಬ್ಬವನ್ನು ನೀಡಿದ್ದಾರೆ. ಇಂಟರ್ವಲ್ ಸೀನ್ ಫೈಟಿಂಗ್ನಲ್ಲಿ ಇವರ ಕ್ಯಾಮ್ರಾ ವರ್ಕ್ ತುಂಬ ರೇಟಿಂಗ್ ಆ್ಯಂಡ್ ಟಾಪ್ ನಾಚಲ್ಲಿ ಕಂಡುಬರುತ್ತದೆ. ಎಡಿಟಿಂಗ್ ಆ್ಯಂಡ್ VFX ಎಡಿಟಿಂಗ್ ಈಸ್ ಗುಡ್ ಆ್ಯಂಡ್ ಆ್ಯಪ್ಟ್ ಆಗಿದೆ. ಸಿನಿಮಾಗೆ ಒಂದು ಪುಷನ್ನು ನೀಡಿದೆ. VFXಲ್ಲಿ ಈ ಸಿನಿಮಾ ತಂಡ ಒಂದು ಗ್ರೇಟ್ ಅಚೀವ್ಮೆಂಟನ್ನು ಸಾಧಿಸಿದೆ. ಇದುವರೆಗೂ ಕಾಣದ VFX ಈ ಸಿನಿಮಾದಲ್ಲಿ ಕಂಡುಬರುತ್ತೆ. ಆ ಹುಲಿ, ಪ್ರತಿಯೊಂದು ಸೀನ್ ಆ್ಯಂಡ್ ಪ್ರತಿಯೊಂದು ಪ್ರಾಣಿಗಳು ಅಷ್ಟೇ ಅಚ್ಚುಕಟ್ಟಾಗಿ ಮೂಡಿಬಂದಿದೆ. ಓವರಾಲ್ ಸಿನಿಮಾ ಬಗ್ಗೆ ಹೇಳೋದಾದರೆ ಇದು ಒಂದು ಅದ್ಭುತ ಅನುಭವ. ಕ್ಲೈಮ್ಯಾಕ್ಸ್, ಇಂಟರ್ವೆಲ್ ಆ್ಯಂಡ್ ಆ ರಥ ಸೀನ್, ಅಡ್ವೆಂಚರ್ ಸ್ಟೈಲ್ ಆ್ಯಂಡ್ ಅಪ್ರೋಚ್ ಈಸ್ ಎ ವೆರಿ ಬೆಸ್ಟ್ ದಿಸ್ ಈಸ್ ಮೂವಿ. ಈ ಸಿನಿಮಾ ನಮ್ಮನ್ನು ಕಾಡುತ್ತೆ, ಯೋಚಿಸುತ್ತೆ, ದಿಗ್ಭ್ರಮೆಗೊಳಿಸುತ್ತೆ, ಭಯಪಡಿಸುತ್ತೆ. ತುಂಬಾ ಅದ್ಭುತವಾದ ಸಿನಿಮಾ. ಇದನ್ನು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲೇ ನೋಡಿ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಬೇಕು. ಥ್ಯಾಂಕ್ ಯು.